ಎಲ್ಲ ರೆಡಿಯಾಗಿದೆ, ನೀವು ಬಂದು ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿ. ಅಮ್ಮರೇ, ಏನು ಗಂಗಾಧರಪ್ಪ? ಏನೋ ಯೋಚನೆ ಮಾಡ್ತಾ ಇದ್ದೀರಿ, ಏನಾಯ್ತು? ಸಂಸಾರ ಅಂದ್ಮ್ಯಾಕೆ 108 ಯೋಚನೆಗಳು ಇದ್ದೇ ಇರ್ತಾವಲ್ಲ. ನಾನು ಮಂದೆ ಅವ್ರಿಗೆ ಬಂದಾಗಿಂದ ನೋಡ್ತಾ ಇವ್ನಿ, ನನ್ನ ಮಕ್ಳ ಮನಸ್ಸಿನಾಗೆ ಏನೋ ಚಿಂತೆ ಕಾಡ್ತಾ ಐತೆ. ಕೇಳಿದೆ ಏನೂ ಇಲ್ಲವಾ ಅಂತಾರೆ. ನನಗೆ ಏನೂ ಗೊತ್ತಾಯ್ತಾ ಇಲ್ಲ. ಏನೋ ತಾಯಿಯಾಗಿ ನನ್ನ ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನನಗೆ ಆಯ್ತಾ ಇಲ್ವೋ ಏನೋ. ಅಯ್ಯಯ್ಯೋ, ಹಾಗೆಲ್ಲ ಏನಿಲ್ಲ ಅಮ್ಮರೇ. ನಿಮ್ಮಂಥ ತಾಯಿ ಪಡೆಯೋದಕ್ಕೆ ಮಕ್ಕಳೆಲ್ಲ ಪುಣ್ಯ ಮಾಡಿದ್ರು. ಎಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲಸ ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದಾರೆ ಅಮ್ಮರೇ. ತಾಯಿ ಜೀವ ಸತ್ರು ಮಕ್ಕಳುಗಳಿಗೇನೆ ಬಯಸೋದು. ಆ ಜೀವಗಳು ಚಂದಾಕಿದ್ರೆ ಸಾಕು. ಓಹ್, ನಾನು ಕಾಯಿ ಬೆಲ್ಲ ತರಕ್ಕೆ ಹೇಳಿದ್ನಲ್ಲ, ತಂದವ್ರಾ? ಗೋಪಾಲಣ್ಣ ಪುರುಷಿಗಳು ತರಿಸಿಟ್ಟಿದಾರಲ್ಲ. ಪುರ್ಸಿಗ ಆ ಹುಡುಗನ ಕೈಯಾಗ ಯಾಕಿದ್ನೆಲ್ಲ ತರಿಸ್ದ? ಅದು ಅಮ್ಮರೇ, ಪುರುಷಿ ಫೇಲ್ ಆದ್ಮೇಲಿಂದ ಇಲ್ಲೇ ಮೆಸ್ಸಲ್ಲಿ ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡು ಗೋಪಾಲಣ್ಣನ ಜೊತೆನೇ ಇದ್ದಾನೆ. ಹಾ, ಅಲ್ಲ ಓದ ಹುಡುಗನ್ನ ಹಿಂಗೆ ಮೆಸ್ಸಕ್ಕೆ ತಂದು ಇಕ್ಕಳದ? ಆ ರಾಜವ್ವ ನೋಡಿದ್ರೆ ಆ ಮಗಿನ ಮುದ್ದು ಮಾಡಿ ಎಲ್ಲ ಹಾಳು ಮಾಡ್ತಾವಳೆ. ಅಲ್ಲ ಅವನು ನಮ್ಮ ಸುಮ್ಮನಂಗೆ ಓದ್ಬಿಟ್ಟು ಒಳ್ಳೆ ಜಾಗದಾಗ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಎಷ್ಟು ಚೆನ್ನಾಗಿರೋದು ಅಲ್ವೇ? ಏಯ್, ಆ ಪುರ್ಸಿಗೆ ಸಂದಾಕ್ ಓದ್ಕಂತಿ ಹೇಳೋದ್ ಬಿಟ್ಬಿಟ್ಟು ಅವ್ನ ಮೆಸ್ನಾಗ ಕೆಲ್ಸಕ್ಕೆ ಇಕ್ಕೊಂಡಿದ್ದೀರಾ? ಅವ್ವ, ನಾವೇನು ಅವನಿಗೆ ಕೆಲಸ ಮಾಡು ಅಂತ ಹೇಳ್ತಿಲ್ಲ. ಅವನೇ ಕಾಳಿ ಮತ್ತೆ ಅಪ್ಪನ ಜೊತೆ ಸೇರ್ಕೊಂಡು ಮಂಡಿ ಮೆಸ್ಸು ಅಂತ ಸುತ್ತುತ್ತಾ ಇರೋದು. ಅವನಿಗೆ ಬಿಸ್ನೆಸ್ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಅವ್ವ. ಓದ ವಯಸ್ಸಿನಾಗೆ ದುಡ್ಡಿನ ಕಡೆ ಮನಸ್ಸು ಮಾಡಬಾರ್ದು. ಆ ರಾಜವ್ವ ಅವನ ಮೇಲೆ ಯೋಟೊಂದು ಕನಸು ಕಟ್ಕೊಂಡವಳೆ. ನಾವು ಯಾರು ಒಬ್ರ ಕನಸನ್ನ ಹಾಳು ಮಾಡಬಾರ್ದು. ನೀನೇನವ್ವ, ಆ ರಾಜಿ ನಮ್ಗೆ ಎಷ್ಟೆಲ್ಲ ಅನ್ಯಾಯ ಮಾಡಿದಾಳೆ. ನೀನ್ ನೋಡಿದ್ರೆ ಅವಳ ಮೇಲೇನೆ ಕಾಳಜಿ ತೋರಿಸ್ತಿದ್ಯಲ್ಲ. ಇವನಾದ್ರೇನು, ಅವಳು ನಮಗೆ ಮುನ್ಸ್ಲಲ್ವಾ? ರಾಜವನ್ ಕೊನೆ ಕಾಲದಲ್ಲಿ ಅವಳನ್ನ ನೋಡ್ಕೊಳ್ಳೋರು ಯಾರು? ಪುರ್ಸಿನೇ ಅಲ್ವೇ? ಅವನು ಸಂದಾಕ್ ಓದಿ ದೊಡ್ಡ ಮಟ್ಟಕ್ಕೆ ಹೋದ್ರೆ ಆ ತಾಯಿ ಮನಸ್ಸು ಎಷ್ಟು ಸಂತೋಷ ಬೀಳ್ತದೆ. ಅಮ್ಮರೇ, ಆ ರಾಜಮ್ಮ ಎಷ್ಟು ಹಾಲು ಕುಡಿದ್ರು ಕಕ್ಕದ ವಿಷ. ನೀನ್ ಇದನ್ನೆಲ್ಲ ಒಳ್ಳೆ ಉದ್ದೇಶಕ್ಕೆ ಮಾಡಿದ್ಯಾ, ಆದ್ರೆ ದೊರೆ ಕೋಪ ನೆತ್ತಿಗೇರೈತೆ. ಅವನ ಕೋಪ ಇಳಿಗಂಟ ನೀನೇ ಇದನ್ನೆಲ್ಲ ಮಾಡಿಸಿದ್ದು ಅಂತ ಅವನಿಗೆ ಗೊತ್ತಾಗದ್ ಬೇಡ. ಹೌದವ್ವ, ಬಂಗಾರ ನಮ್ಮ ತಾವ ಎಲ್ಲ ಹೇಳವಳೆ. ನಮ್ಮ ಬೆಂಬಲ ನಿಮ್ಗೆ ಸದಾ ಇದ್ದೇ ಇರ್ತದೆ. ಅದಕ್ಕೆ ಡೋಂಟ್ ವರಿ, ದೇವ್ರೆ ನಿಮ್ಮನ್ನು ಕಾಪಾಡ್ತಾರೆ. ನಾನು ಅಣ್ಣಯ್ಯಂಗೆ ಯಾವ ವಿಷಯನೂ ಹೇಳಲ್ಲ. ನೋಡವ, ನೀನು ಈ ಮನೆ ಸೊಸೆ, ನೀನು ಯೋನೆ ಮಾಡಿದ್ರು ಎಲ್ಲ ಯೋಚನೆ ಮಾಡಿರ್ತೀಯ. ದಿಗ್ಲಿ ಬೀಳ್ಬೇಡ. ಥ್ಯಾಂಕ್ಸ್ ಅತ್ತೆ, ನೀವೆಲ್ಲರೂ ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ. ಇದೇ ಖುಷಿನಾಗೆ ನಮ್ ದೊರೆ ಆಸೆ ಈಡೇರ್ಸೋ ಕಡೆ ಗಮನ ಕೊಡು. ಅವನ್ ಬೆನ್ಮೇಲೆ ಮರಿ ಕಂಟಿ ಇರೋ ಹಾಗಾಗ್ಲಿ. ಮಗು ಅಂದ ತಕ್ಷಣ ಅದಕ್ಕೆ ಮುಖದಲ್ಲಿ ನಾಚಿಕೆ ನೋಡಿ. ನಮ್ಮ ಮನೆಗೆ ಬಂದಿರೋ ಮಹಾಲಕ್ಷ್ಮಿ ನೀನು. ನಿನ್ನಿಂದ ಈ ಮನೆಯವ್ರ ಮನಸ್ಸೆಲ್ಲ ಬೆಳಗ್ಲಿ, ಒಳ್ಳೇದಾಗ್ಲವ. ಅತ್ತೆ, ನಾನು ಸುಮನ್ಗೊಂದು ಫೋನ್ ಮಾಡಿ ಬರ್ತೀನಿ. ಇದೇನಿದು, ಎಲ್ಲರೂ 8 ಗಂಟೆಗೆ ವೇಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಆ ರಾಜಿ ಅಲ್ಲಿಗೆ ಬರಲ್ಲ ತಾನೆ? ಬರಬಾರ್ದು ಅಂತಾನೆ ಅಲ್ವೇ ನವಿ ನಾವು ಈಟೆಲ್ಲ ಪ್ಲಾನ್ ಮಾಡಿರೋದು. ಸುಮಾ,
ಇವ್ರದ್ದು 2 ಪ್ಲೇಟ್ ಇಡ್ಲಿ ಹೊಡೆದು ದುಡ್ಡು ತಗೊಳಮ್ಮ. ಅಲ್ಲ ಅಕ್ಕ, ಅಪ್ಪನ ಫೋನು ಸ್ವಿಚ್ ಆಫ್ ಬರ್ತಿದೆ. ಕಾಳಿ ರಿಂಗ್ ಆದ್ರೂ ರಿಸೀವ್ ಮಾಡ್ತಾ ಇಲ್ಲ. ಇವ್ನು ಪುರುಷಿ ನೋಡಿದ್ರೆ ಇನ್ನೂ ಬಂದಿಲ್ಲ. ಏನಾಗ್ತಿದೆ ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಏಯ್ ಯೋನ್ ನೀವಿಬ್ರು ಆಗ್ಲಿಂದ ಇವಾಗ ಗುಸು 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 ಅಂತ ಮಾತಾಡ್ತಿದ್ರಲ್ಲ. ಇವನು ಇಲ್ಲವಾ, ಈಟೊತ್ತಾದ್ರೂ ಅಪ್ಪಯ್ಯ ಬರ್ನಿಲ್ವಲ್ಲ, ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ ಆಟೆ. ಬರ್ಲಿ ಬಿಡು ನಿಧಾನಕ್ಕೆ, ಈಗೇನು ಅವಸರ? ಇನ್ನು ದುಡ್ಡು ತಗೊಳ್ಳಿಲ್ವ ಇವ್ರ ಹತ್ರ ನಿನ್ನ? ಯಾವ ದುಡ್ಡು ಗಂಗಣ್ಣ? ಅಯ್ಯೋ ಇದೊಳ್ಳೆ ಕತೆ ಆಯ್ತಲ್ಲ. 2 ಇಡ್ಲಿ 2 ವಡೆದು ದುಡ್ಡು ಇಸ್ಕ ಅಂತ ಗಂಗಣ್ಣ ಹೇಳಿಲ್ವೇ ಆಗ್ಲೇ? ಕೇಳಿಸ್ಲಿಲ್ಲ ಅವ, ಇವಾಗ ತಗೋತೀನಿ. ಆಗ್ಲಿಂದಲೂ ನೋಡ್ತಾ ಇವ್ನಿ ನಿಮ್ಮಿಬ್ಬರ ಜ್ಞಾನ ಎಲ್ಲೋ ಅದೇ. ಅಕ್ಕ ಸುಮಾ, ಪ್ಲಾನ್ ಸಕ್ಸಸ್. ಅಂದ್ರೆ ಅದೇ ಎಕ್ಸಾಮ್ ಕಟ್ಟಬೇಕು ಅಂತಿದ್ನಲ್ಲ, ಅದು ಸಕ್ಸಸ್ ಆಯ್ತು ಅಂದೆ. ಪುರ್ಸಿ ನಿಮ್ಮ ಅಪ್ಪ ಎಲ್ಲೋ?